ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದು ಲೋಕಸಭೆ ಎಲೆಕ್ಷನ್. ಸೊ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಎಲ್ಲ ಪಕ್ಷದಲ್ಲೂ ಕೂಡ ಒಂದೊಂದು ನಾಯಕರು ಪುಡಿದೇಳ್ತಾ ಇದ್ದಾರೆ, ತಮ್ಮ ಪಕ್ಷ ವಿನ್ ಆಗಬೇಕು. ಬಿಜೆಪಿ ಕೂಡ ಸತತ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು, 3ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಣಬೇಕು ಎನ್ನುವಂಥ ನಿಟ್ಟಲ್ಲಿ. ಎಲ್ಲದರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಅಮಿತ್ ಶಾ ಎಂಟ್ರಿಗೂ ಮೊದಲೇ ಸಂಚಲನ. ಯತ್ನಾಳ್ ವಿಜೇಂದ್ರ ಮಧ್ಯೆ ಆಯ್ತಾ ಸಂಧಾನ. 7 ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದೇ ಅನುಮಾನ. ಸಕ್ಕರೆ ನಾಡಲ್ಲಿ ಹಿಡಿತಕ್ಕೆ ದೋಸ್ತಿ ಒಲವು. ಬಿಜೆಪಿ ಸೇರ್ಪಡೆ ಬಗ್ಗೆ ಗೌಡ್ತಿ ಸುಳಿವು. ಟಿಕೆಟ್ ಯಾರಿಗೆ ಅನ್ನೋದೇ ತಲೆನೋವು. ಬಿಜೆಪಿ ಟಿಕೆಟ್ಗಾಗಿ ಜಿದ್ದಿಗೆ ಬಿದ್ದ ಸುಧಾಕರ. ಮಾಜಿ ಮಿನಿಸ್ಟರ್ಗೆ ಸೆಡ್ಡು ಹೊಡಿತಾರ ಎಂಎಲ್ಎ ಪುತ್ರ. ಯಾರ ಪಾಲಿಗೆ ಒಲಿಯುತ್ತೆ ಚಿಕ್ಕಬಳ್ಳಾಪುರ. ಪುತ್ರನಿಗೆ ಟಿಕೆಟ್ ನೀಡಲು ಸಿಕ್ಕೇ ಬಿಡ್ತಾ ಅನುಮತಿ. ಬೆಳಗಾವಿಯಲ್ಲಿ ಯಾರಾಗ್ತಾರೋ ಕೈ ಅಭ್ಯರ್ಥಿ. ರಿಪಬ್ಲಿಕನ್ನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಸುರೇಶ್ಗೆ ಗುಂಡಿಕ್ಕುವ ಸ್ಟೇಟ್ಮೆಂಟು. ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ನಾಯಕರ ಸಿಟ್ಟು. ಮಾಜಿ ಮಿನಿಸ್ಟರ್ ವಿರುದ್ಧ ದಾಖಲಾಗುತ್ತಾ ಕಂಪ್ಲೇಂಟ್. ಬಿಜೆಪಿಯಲ್ಲಿ ಬಹುದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಬಿ.ವೈ. ವಿಜೇಂದ್ರ ಮೀಟ್ ಮಾಡಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು, ಚರ್ಚೆಯನ್ನ ಮಾಡಿರುವಂಥದ್ದು. ಹಾಗಾದ್ರೆ ಸಂಧಾನ ಆಯ್ತಾ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಬಿ.ವೈ. ವಿಜೇಂದ್ರ ಅವರ ಮುನಿಸು? ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಅಮಿತ್ ಶಾ ಎಂಟ್ರಿಗೂ ಮೊದಲೇ ಬಿಜೆಪಿಯಲ್ಲಿ ಸಂಚಲನವೇ ಕ್ರಿಯೇಟ್ ಆಗಿದೆ. ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ. ಮುನಿಸು ಮರೆತ್ರ ಹಾಗಾದ್ರೆ ನಾಯಕರು. ರಾಜ್ಯ ಬಿಜೆಪಿ ನಾಯಕರ ಒಗ್ಗಟ್ಟಿನ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ದೆಹಲಿಯಲ್ಲಿ ಬಿ.ವೈ. ವಿಜೇಂದ್ರ ಭೇಟಿಯಾಗಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇದರಲ್ಲಿ ಬಹಳ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ, ರಮೇಶ್ ಜಾರಕಿಹೊಳಿ ಜೊತೆಯೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಸಂದೇಶದಂತೆ ಎಲ್ಲೋ ಒಂದ್ ಕಡೆ ಒಂದಾದ್ರ ಹಾಗಾದ್ರೆ ಬಿಜೆಪಿಯ ಉಭಯ ನಾಯಕರು ಎಲ್ಲರೂ ಕೂಡ ಸಿನಿಯರ್ ಲೀಡರ್ಸ್ಗಳು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಕೂಡ ಮುನಿಸನ್ನ ಇಟ್ಕೊಂಡಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಬಿ.ವೈ. ವಿಜೇಂದ್ರ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಪಕ್ಕದಲ್ಲೇ ರಮೇಶ್ ಜಾರಕಿಹೊಳಿ, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಕೂಡ ನಾಳೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮನ ಮಾಡ್ತಾ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಒಗ್ಗಟ್ಟು, ನಾವೆಲ್ಲ ಒಂದೇ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಯಾವುದೇ ಅಸ್ತ್ರ ಸಿಗಬಾರದು, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಆ ಅಸ್ತ್ರ ಸಿಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಕೂಡ ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇರುವಂತ ನಿಟ್ಟಿನಲ್ಲಿ ಯಾರು ಕೂಡ ಅವರವರ ನಾಯಕರಲ್ಲಿ ಉಭಯ ಬಿರುಕಿರಬಾರ್ದು, ನಾವೆಲ್ಲ ಒಂದೇ. ಇದು ಯಾವ ದೃಷ್ಟಿಕೋನ ಇಟ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಷನ್ಗೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ವಿ. 2024ರ ಎಲೆಕ್ಷನ್ಗೆ ನಾವು ಸಿದ್ಧವಾಗಿದ್ವಿ ಎನ್ನುವಂತ ಸಂದೇಶ ರವಾನೆ ಮಾಡ್ತಿದ್ರ ಹಾಗಾದ್ರೆ ಬಿಜೆಪಿಯ ನಾಯಕರು ಎನ್ನುವಂತ ಪ್ರಶ್ನೆ. ಇನ್ನು ಬಿಜೆಪಿಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತದ್ದು, ಹಾಗಾದ್ರೆ ರಾಜ್ಯ ಪ್ರವಾಸದಲ್ಲೇ ಬಿಜೆಪಿಯ ಟಿಕೆಟ್ ಫೈನಲ್ ಆಗುತ್ತಾ ಎನ್ನುವಂತ ಪ್ರಶ್ನೆ. ಎಸ್, ಅದು ಕೂಡ ಈಗಾಗಲೇ ಲಿಸ್ಟ್ ಕೂಡ ಕಳಿಸಿದ್ದಾರೆ ಬಿಜೆಪಿ ನಾಯಕರು. ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಕಳಿಸಿದ್ದಾರೆ ಬಿಜೆಪಿ ನಾಯಕರು. ಹಾಲಿ ಸಂಸದರಲ್ಲಿ ಯಾರಿಗೆ ಟಿಕೆಟ್, ಯಾರಿಗೆ ಕೋಕ್ ಸಿಗುತ್ತೆ, ಚುನಾವಣಾ ತಂತ್ರಗಾರಿಕೆ ಕುರಿತು ಸಭೆಯಲ್ಲೇ ಮಾತುಕತೆ ಕೂಡ ನಡೆಸಲಾಗುತ್ತೆ. ಕ್ಲಸ್ಟರ್ ಮಟ್ಟ ಅಂತ ಹೇಳಿದ್ರೆ 4, ಈಗ ಮೈಸೂರು, ಮಂಡ್ಯ, ಹಾಸನ ಇವೆಲ್ಲವೂ ಕೂಡ, ಚಾಮರಾಜನಗರ ಕ್ಲಸ್ಟರ್ ಮಟ್ಟದಲ್ಲೂ ಕೂಡ ಚರ್ಚೆ. ಸೊ ಮಂಡ್ಯ, ಹಾಸನ ಜೆಡಿಎಸ್ಗೆ ಬಿಟ್ಕೊಡಲು ಕೆಲವರ ವಿರೋಧ ಕೂಡ ಇದೆ. ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಆಗಿದೆ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ. ಆದರೆ ಮಂಡ್ಯ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿರುವಂಥ ಕ್ಷೇತ್ರ. ಮಂಡ್ಯಕ್ಕೆ ಸಾಕಷ್ಟು ಕ್ಷೇತ್ರಕ್ಕೆ ಟಿಕೆಟ್ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಒದ್ದಾಡ್ತಾ ಇರುವಂತದ್ದು ಈಗಾಗಲೇ ಗಮನಿಸ್ತಾ ಇತ್ತು. ಹಾಗಾದ್ರೆ ಮಂಡ್ಯ ಹಾಸನ ಜೆಡಿಎಸ್ಗೆ ಬಿಟ್ಕೊಡಲು
ಕೆಲವರ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿಯವರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ JDS ಟಿಕೆಟ್ ಕೊಡಬೇಡಿ, ಕೊಡೋದಿದ್ರೆ ಬಿಜೆಪಿಯವರಿಗೆ ಕೊಡಿ, ಬಿಜೆಪಿಯವ್ರನ್ನೇ ನಿಲ್ಲಿಸಿ ಎನ್ನುವಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಮಂಡ್ಯ ಕ್ಷೇತ್ರದ ಬಿಜೆಪಿಯ ನಾಯಕರು, ಪ್ರಮುಖ ಮುಖಂಡರು. ಬಟ್ ಇವೆಲ್ಲ ಸಾರ್ಟ್ ಔಟ್ ಮಾಡಬೇಕೀಗ. ಆ ಹೊಣೆ ಯಾರ ಮೇಲಿದೆ? ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವ್ರ ಮೇಲೆ. ಯಾಕಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಆಗ್ಬೇಕಾದ್ರೆ ಎಷ್ಟೊಂದು ಸವಾಲು, ಎಷ್ಟೊಂದು ಜವಾಬ್ದಾರಿ. ಅದು 2024ರ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಅಗ್ರೆಸಿವ್ ನಾಯಕ ಬೇಕಾಗಿತ್ತು ಬಿಜೆಪಿಗೆ. ಆ ದೃಷ್ಟಿಕೋನದಲ್ಲಿ ಅಗ್ರೆಸಿವ್ ನಾಯಕ ಕೂಡ ಬಂದಾಯ್ತು BY ವಿಜೇಂದ್ರ, ಯುವ ಮುಖಂಡ. ಈಗ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಅದು ಕೂಡ BY ವಿಜೇಂದ್ರ ಮೇಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ನಾಳೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಒಗ್ಗಟ್ಟು ಪ್ರದರ್ಶನಕ್ಕೂ ಕೂಡ ರಾಜ್ಯದ ನಾಯಕರು ಮುಂದಾಗಿದ್ದಾರೆ. ಅದು ಕೂಡ ಪ್ರಬಲ ವಿರೋಧಿ ಅಂತಾನೆ ಗುರುತಿಸಿಕೊಂಡವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಥವಾ ರಾಘವೇಂದ್ರ ಪರ ಇರ್ಬೋದು, ವಿಜೇಂದ್ರ ಪರ, ಮುನಿಸ್ ಅಂತ ಹೇಳಿದ್ರೆ ಸಾಕಷ್ಟು ಮುನಿಸು ಇವತ್ತು ಕೂಡ ಒಟ್ಟಾಗಿ ಮಾತುಕತೆ ನಡೆಸಿರುವಂಥದ್ದು. ಇದೆಷ್ಟರ ಮೇಲೆ ಎಲೆಕ್ಷನ್ ಪ್ರಭಾವ ಬೀರಬಹುದು, ಒಗ್ಗಟ್ಟಿನ ಶಕ್ತಿ. ಹಾಗೆ ಈಗ ಟಿಕೆಟ್ ಲಿಸ್ಟ್ ಕೂಡ, ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಫೈನಲ್ ಆಗಿದೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಏನಿದೆ ಅಪ್ಡೇಟ್ ಡೀಟೇಲ್ಸ್? ನಿಕೇಶ್, ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇದೆ. ರಾಜ್ಯದ ಮಟ್ಟಿಗೆ ಹೇಳಬೇಕಾದ್ರೆ ಈ ಬಾರಿ 28 ಗೆಲ್ಲಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ನ ಒಂದು ಟಾರ್ಗೆಟ್ ಆಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಕೂಡ ಎಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ನೂತನ ರಾಜ್ಯಾಧ್ಯಕ್ಷ ವಿಜೇಂದ್ರ, ಯಡಿಯೂರಪ್ಪನವರು ಸೇರಿದಂತೆ ಹಲವು ನಾಯಕರೆಲ್ಲ ಆ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಮುಖ ಭಾಗವಾಗಿ ಯಾರೆಲ್ಲ ಮುನ್ಸ್ಕೊಂಡಿದ್ರು, ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಮೇಲೆ ಯಾರೆಲ್ಲ ಮುನ್ಸ್ಕೊಂಡಿದ್ರು ಆ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ಮಾಡುವ ಪ್ರಯತ್ನವನ್ನು ವಿಜೇಂದ್ರ ಮಾಡ್ತಾಯಿದ್ರು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ರು. ಅವರ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡ್ತಾಯಿದ್ರು. ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ ನೇರವಾಗಿಯೂ ವಾಗ್ದಾಳಿ ಮಾಡ್ತಾಯಿದ್ರು. ಈ ಬಗ್ಗೆ ಹೈಕಮಾಂಡ್ ಕೂಡ ಸಾಫ್ಟ್ ಕಾರ್ನರ್ ತೋರಿತ್ತು. ಆದರೆ ಈಗ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ಹೈಕಮಾಂಡ್ನ ನಿಲುವು. ಆ ನಿಟ್ಟಿನಲ್ಲಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜೇಂದ್ರ ಅವ್ರ ನಡುವೆ ಸಂಧಾನ ಮಾಡಿದೆ ಅಂತ ಹೇಳ್ಬೋದು. ದೆಹಲಿಯಲ್ಲಿ ಅವರಿಬ್ಬರನ್ನ ಭೇಟಿ ಮಾಡಿಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ಸಂಧಾನ ಮಾತುಕತೆ ಮಾಡಿದೆ. ಆ ನಿಟ್ಟಿನಲ್ಲಿ ಇದು ಪಕ್ಷಕ್ಕೆ ಬಹಳ ಒಂದು ಶಕ್ತಿಯನ್ನು ತುಂಬಿದೆ. ಯಾರೆಲ್ಲ ಅಸಮಾಧಾನಿತರು ಅವ್ರನ್ನೆಲ್ಲ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋದರೆ 28 ಸ್ಥಾನ ರೀಚ್ ಮಾಡೋದು ಕಷ್ಟ ಆಗೋದಿಲ್ಲ. 28 ಗೆಲ್ದಿದ್ರು ಅಥವಾ 25 ಅವ್ರು ಗೆಲ್ಬೋದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಆ ನಿಟ್ಟಿನಲ್ಲಿ ಇದು ಪಕ್ಷಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ನಿಕೇಶ್, ಇನ್ನೊಂದು ಕಡೆ ಟಿಕೆಟ್ ವಿಚಾರವಾಗಿ JDS ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿಬಂದಿದೆ. ಅದರಲ್ಲೂ ಹಳೆ ಮೈಸೂರು ಭಾಗ, ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಸ್ಥಳೀಯ ನಾಯಕರು JDSಗೆ ಬಿಟ್ಕೊಡೋದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನದಲ್ಲಿ ಪ್ರೀತಮ್ ಗೌಡ ಅವರು JDSಗೆ ಬಿಟ್ಕೊಡೋ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆದರೆ ಮಂಡ್ಯದಲ್ಲೂ ಕೂಡ ಸುಮಲತಾ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದರು. ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಬಲ ವ್ಯಕ್ತಪಡಿಸಿದರು. ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಮಂಡ್ಯದಿಂದ ಬಿಜೆಪಿಯ ಟಿಕೆಟ್ ಪಡೀಲಿಕ್ಕೆ. ಜೊತೆಗೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಕೂಡ ಮಂಡ್ಯವನ್ನು JDSಗೆ ಬಿಟ್ಕೊಡ್ಬೇಡಿ ಅನ್ನೋ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಸಂಧಾನ ಅಲ್ಲೂ ಕೂಡ JDS ಮತ್ತು ಬಿಜೆಪಿ ಮೈತ್ರಿಗೆ ಅಲ್ಲಿ ಸ್ಥಳೀಯ ಮಟ್ಟ ನಾಯಕರನ್ನು ಒಗ್ಗೂಡಿಸುವ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರಮುಖ ಮಾತುಕತೆಯನ್ನು ನಡೆಸಿ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋದರೆ ಮಾತ್ರ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಟಿಕೆಟ್ ಹಂಚಿಕೆ ವಿಚಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಆದರೆ ಸ್ಥಳೀಯ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅನ್ನೋ ಒಂದು ಸಂದೇಶವನ್ನು ನೀಡ್ತಾರೆ. ನಿಕೇಶ್, ಒಟ್ಟಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಕೆಲಸವನ್ನು ಅಮಿತ್ ಶಾ ಅವರು ಮಾಡಲಿಕ್ಕಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.